ಮೂಲತಃ ಹುಬ್ಬಳ್ಳಿಯ ಮೇಧಾ ಹಾಗೂ ಭುವನೇಶ್ವರದ ಸಂಗಮದಾಸ್ ಅವರು ಪರಸ್ಪರ ಪ್ರೀತಿ ಮಾಡ್ತಿದ್ರು. ಇಬ್ಬರು ಮದುವೆಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದಾಗಿ ಭುವನೇಶ್ವರದಲ್ಲಿ ನೆರವೇರಿಸಿದ್ರು. ಆದರೆ ಹುಬ್ಬಳ್ಳಿಯಲ್ಲಿ ಆರಕ್ಷತಾ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಇಂಡಿಗೋ ವಿಮಾನದ ಸಿಬ್ಬಂದಿ ಸ್ಟ್ರೈಕ್ ಮಾಡೋ ಕಾರಣಕ್ಕೋಸ್ಕರ ಇಂಡಿಗೋ ವಿಮಾನ ಹುಬ್ಬಳ್ಳಿ ಅಂದರೆ ಈ ಕಡೆ ಬರಲಿಕ್ಕೆ ಬರದ ಕಾರಣ ಆರಕ್ಷತೆ ಎಲ್ಲ ಒಂದು ಕಡೆ ವಧುವರು ಬರಲಿಕ್ಕೆ ಆಗಲಿಲ್ಲ. ಈ ಕುರಿತಂತೆ ವಧುವರು ಬರದೇ ಈ ಒಂದು ಕಾರ್ಯಕ್ರಮಕ್ಕೆ ಬರದೇ ಹಿನ್ನೆಲೆಯಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಅವರ ತಂದೆ ತಾಯಿಗಳು ಮದುವೆಯ ಮಂಟಪದಲ್ಲಿ ಕೂತ್ಕೊಂಡು ಇಡೀ ಆರಕ್ಷತೆಯ ಕಾರ್ಯಕ್ರಮ ಅತ್ಯಂತ ಸಡಗರ ಸಂಭ್ರಮದಿಂದ ಮಾಡಿದ್ದಾರೆ. ಈ ಕುರಿತಂತೆ ನಮ್ಮ ಮಾತನಾಡಲಿಕ್ಕೆ ಸ್ವತಃ ಮೇಧಾ ಅವರ ತಾಯಿ ಇದ್ದಾರೆ, ಮಾತನಾಡಿಸೋಣ. ಮತ್ತು ಅವರ ಸಂಬಂಧಿಕರು ಸಹ ನಮ್ಮ ಜೊತೆ ಇದ್ದಾರೆ, ಅವರ ಜೊತೆಗೆ ಮಾತನಾಡಿಸೋಣ. ಮೇಡಮ್, ಈಗಾಗಲೇ ನಿಮ್ಮ ಮಗಳ ಮದುವೆನ ಭಾಳ ಆರಕ್ಷತೆ ಮತ್ತು ಮದುವೆ ಅದ್ದೂರಿಯಾಗಿದೆ. ಏನು ಹೇಳ್ತೀರಿ ನಿಮ್ಮ ಬಗ್ಗೆ? ಈಗ ವಿಮಾನ ರದ್ದಾದ ಕಾರಣ ಅಲ್ಲಿ ಇಂಡಿಗೋ ವಿಮಾನ ಸಿಬ್ಬಂದಿ ಸ್ಟ್ರೈಕ್ ಮಾಡ್ತಿದ್ರು. ಇದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಯ್ತು ಅಂತ? ಅದೇ 4 ಗಂಟೆಗೆ ಒಮ್ಗಿಲೆ ಫ್ಲೈಟ್ ಕ್ಯಾನ್ಸಲ್ ಮಾಡಿದ ಕೂಡಲೇ ನಮ್ಗೆ ಏನು ಇದಾಗಲಿಲ್ಲ, ಏನು ಮಾಡಬೇಕು ಅಂತ ನಮಗೆ ತಿಳಿಲಿಲ್ಲ. ವಿಚಾರ ಮಾಡಿ ಆಮೇಲೆ ಎಲ್ಲರೂ ರೆಡಿಯಾಗಿ ಹೋಗಿವಿ ನಾವು. ಅಂದರೆ ಅಲ್ಲಿ ಮಂದಿ ಬರತ್ತಿದ್ರಲ್ಲ, ಅಲ್ಲಿ ಟಿಫಿನ್ ರೆಡಿ ಇತ್ತು, ಆಮೇಲೆ ಎಲ್ಲ ಸ್ಟೇಜ್ ರೆಡಿ ಇತ್ತು, ಎಲ್ಲ ವ್ಯವಸ್ಥೆ ಆಗಿತ್ತು. ಅವ್ರಿಗೆ ವೆಲ್ಕಮ್ ಮಾಡ್ಲಿಕ್ಕಂತ ನಾವು ಹೋದ್ವಿ. ಆಮೇಲೆ ಒಮ್ಗಿಲೆ ನಾವು ಯಾರಿಗೂ ಹೇಳಿಲ್ಲ, ಒಮ್ಮೆ ಅನೌನ್ಸ್ ಮಾಡಿ ಅವರು ಬರೋದಿಲ್ಲ ಅಂತ ಹೇಳಿ ಕ್ಷಮೆ ಕೇಳಿ ನೀವು ಊಟ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿದ್ದೇ ಆಗಿದೆ. ಆನ್ಲೈನ್ ಸ್ಕ್ರೀನ್ ವ್ಯವಸ್ಥೆ ಮಾಡಿದೆ, ಅವ್ರಿಗೆ ಆಶೀರ್ವಾದ ಕೊಡಿ ಊಟ ಮಾಡಿ ಅಂತ ನಾವು ಅನೌನ್ಸ್ ಮಾಡಿದ್ವಿ. ತಂದೆ ತಾಯಿ ಅವರ ಇದರಲ್ಲಿ ನೀವೇ ಕೂತ್ಕೊಂಡ್ರೆ, ಆಮೇಲೆ ಅವರು ಮದುವೆಗೆ ಆಲ್ರೆಡಿ ರಿಜಿಸ್ಟರ್ ಸಬ್ ರಿಜಿಸ್ಟರ್ ಆಗಿತ್ತು ಮಾಡಿ, ಆಮೇಲೆ ಅವರ ವಧುವರು ಕುಳಿತಕ್ಕಂಥ ಸ್ಥಳದಲ್ಲಿ ನೀವು ಕೂತಿದ್ರಿ ಅಂತ? ಹೌದು, ವಧುವರು ಕುಳಿತ ಸ್ಥಾನದಲ್ಲಿ ನಾವು ಕುಳಿತು ಇಡೀ ಕಾರ್ಯಕ್ರಮ ಸಂಪನ್ನ ಮಾಡಿದ್ವಿ. ಈಗ ನಮ್ಮ ಜೊತೆ ಇನ್ನೊಬ್ಬರು ಮೇಧಾ ಅವರ ಸಂಬಂಧಿಕರಿದ್ದಾರೆ, ಅವ್ರು ಹೇಳ್ತಾ ನೋಡ್ಕೊಳ್ಳೋಣ. ಮೇಡಮ್, ಈಗ ನಿಮಗೆ ಅನಿಸ್ತದೆ, ಯಾಕೆಂದರೆ ಸಾಕಷ್ಟು ರೀತಿಯ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಅದ್ದೂರಿಯಾಗಿ ಮದುವೆ ಮಾಡಬೇಕು ಅನ್ನೋ ಒಂದು ರೀತಿಯ ಸಂತೋಷ ಇರುತ್ತೆ. ಈ ರೀತಿಯಾದಂಥ ಒಂದು ಬರದೇ ಇದ್ರೂ ಸಹ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಮಾಡಿದ್ರಿ. ನಿಮ್ಮ ಅಭಿಪ್ರಾಯ ಏನಂತ? ನಮ್ದಂದರೆ ಸ್ವಲ್ಪ ಭಾಳ ದುಃಖ ಆಯ್ತು ನಮಗೆ. ಬರ್ತೀನಿ 7 ತಾರೀಕಿಗೆ 2 ತಾರೀಕಿಗೆ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದು ನಾವು. ಅವಳು ಮದುವೆಗೆ ಎಲ್ಲರೂ ಗೆಟ್ ಟುಗೆದರ್ ಆಗಿದ್ದಾರೆ. ಎಲ್ಲ ಊರಿಂದ ದಿಲ್ಲಿ, ಮುಂಬೈ, ಪುಣೆ, ರಾಣೆಬೆನ್ನೂರು, ಅದು ಬೆಂಗಳೂರು ಎಲ್ಲ ಕಡೆಯಿಂದ ಬಂದಿದ್ದಾರೆ. ಇದು ನಮ್ಮ ನೆಂಟರು ಅವರೆಲ್ಲ ಅದಾರ, ಗೆಟ್ ಟುಗೆದರ್ ಆಗಿದೆ. ಒಂದು ಊಟ ಹಾಕೋಣ ಮೊದಲು, ಅವ್ರು 7-8 ಗಂಟೆಗೆ ರಾತ್ರಿ ಬರ್ತಾರೆ ಅಂತ ನಾವು ತಿಳ್ಕೊಂಡು ಎಲ್ಲ ಭಾಳ ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದು ನಾವು. ಎಲ್ಲ ಒಂದು ಪ್ರೋಗ್ರಾಮ್ ಇಟ್ಟು ಎಲ್ಲ ಮತ್ತು ಇದು ಗೇಮ್ಸ್ ಎಲ್ಲ ಇಟ್ಟು ಎಲ್ಲ ಚೆನ್ನಾಗಿ ಮಾಡಿದರು. ಆಮೇಲೆ 8 ಗಂಟೆಗೆ ಇಲ್ಲ, ಮುಂಜಾನೆ ನಾವು ರಾತ್ರಿ ಕುಂತು ಮುಂಜಾನೆ 7 ಗಂಟೆ ಅಂದರೆ ಬಂದುಬಿಡ್ತೀವಿ ಅಂದರು. 7 ಗಂಟೆ ಬಂದುಬಿಟ್ಟು ನಾವೆಲ್ಲ ಅಲ್ಲಿದ್ದೆಲ್ಲ ಪ್ರೋಗ್ರಾಮ್ ಮುಗಿಸಿ ಮನೆಗೆ ಬಂದು ಮತ್ತೆ ಫೋನ್ ಮಾಡಿದ್ದು, ಇಲ್ಲ ಮಮ್ಮಿ 2 ಗಂಟೆನೂ ಲೇಟ್ ಇದೆ ಅಂದ್ರೆ. ಲೇಟ್ ಇದೆ ಅಂದಮೇಲೆ ಆಗಲಿ ಬಿಡು, 2 ಲೇಟ್ ಆದರೆ ಆಯಿತು, ನೀನು ನೋಡಮ್ಮ ನಾಳೆ 1 ಗಂಟೆ ಆದ್ರೂ ನಡೆಯುತ್ತೆ, ಆದರೆ ಬರಬೇಕು. ಹೆಂಗ್ರಿ ಎಷ್ಟರ ಪ್ರಯತ್ನ ಮಾಡಿ ನೀನು ಬಂದೇ ಬರಬೇಕು. ಇಷ್ಟು ಮಂದಿ 700 ಮಂದಿ ಕರೆದಿದ್ದೇವೆ ನಾವು, ಏನಂತ ಹೇಳಬೇಕು. ಎಲ್ಲ ಅಡುಗೆನೂ ಸ್ಟಾರ್ಟ್ ಇದೆ. ಈಗ ಮತ್ತು ಹೆಂಗೆ ಹೇಳೋದು ಅವ್ರಿಗೆಲ್ಲ, ಹೆಂಗೆ ಹೇಳಬೇಕು ಅದೇ ಚಿಂತೆ ಎಲ್ಲರಿಗೂ. ಹೆಂಗೆ ಮಾಡ್ಬೇಕು, ಹೆಂಗಿಲ್ಲಪ್ಪ, ಇಷ್ಟು ಮಂದಿ ಏನಂತಾರೆ ಏನಿಲ್ಲ ಅಂತ ನಾವು ಅದೇ ವಿಚಾರ ಮಾಡಕ್ಕಂತಿದ್ದೆ. ಆಮೇಲೆ ಮತ್ತೆ 3 ಗಂಟೆ ಮಟ್ಟ ಅವರು ಹೋಗಲೇ ಇಲ್ಲ ಮನೆಗೆ. ಅದೇ ಇನ್ನೊಂದು ಫ್ಲೈಟ್ ಇದು ಅರೇಂಜ್ ಮಾಡ್ತಾರಂತ, ಮಮ್ಮಿ ತರಿ ಬರ್ತೀವಿ ನಾವು 7-8 ಗಂಟೆಗೆ, ನೀವು 7-8 ಗಂಟೆಗೆ ಬರಲಿಲ್ಲ ಅಂದ್ರೂ 12 ಗಂಟೆ ಮಟ್ಟ ಬಂದರೂ ನಡೆಯುತ್ತೆ 3 ತಾರೀಕಿಗೆ. ನಾವೆಲ್ಲ ಅಡ್ಜಸ್ಟ್ ಮಾಡ್ತೀವಿ, ಏನು ಚಿಂತೆ ಮಾಡಬೇಡ್ರಿ. ಸುಮ್ಮನೆ ಸ್ಟೇಜ್ ಮೇಲೆ ಬಂದು ಸ್ವಲ್ಪ ಲಘು ಬಂದು ಅಲ್ಲೆಲ್ಲ ತಗೊಂಡು ಇದು ಮಾಡಿ ಎಲ್ಲ ರೆಡಿಗೆ ಡ್ರೆಸ್ ಹಾಕ್ಕೊಂಡು ನಿಂತು ಬಿಟ್ಟರೆ ಸಾಕು, ನಾವು ಮತ್ತೇನೂ ಬೇಡ ಅಂತ ಹೇಳಿದ್ದು ನಾವು. ಹಾಂ ಅಂತ ಹೇಳಿದರು. ಆಮೇಲೆ 5 ಗಂಟೆಗೆ ಮತ್ತೆ ಇವ್ರ ಮಮ್ಮಿ ಫೋನ್ ಮಾಡಿದ್ದಾರೆ, ಏನಮ್ಮ ಕುಂತ್ರೇನು ನೀವು ಫ್ಲೈಟ್ ಒಳಗೆ ಅಂತ. ಅವರಂದ್ರೆ ಇಲ್ಲಮ್ಮ ನಾವು ಮನೆಗೆ ಬಂದುಬಿಟ್ಟು ನಮ್ಮ ಅತ್ತೆ ಹೇಳಿದರು, ಎಷ್ಟು ಗಂಟೆ ಅಂತ ಕೂಡ್ತೀಯ, ಅವರು ಬಿಡೋಂಗಿಲ್ಲ ಅನ್ನೋದು ಎಲ್ಲ ಫ್ಲೈಟ್ ಕ್ಯಾನ್ಸಲ್ ಮಾಡಿಬಿಟ್ಟು ಇವಳು ಭಾಳ ಬೇಜಾರಾಗಿ ಅಲ್ಲೇ ಕುಂತಿದ್ಲು. ಮತ್ತು ಕುಂತ್ಬಿಟ್ಟಾಳು ಅವಳು ಎಷ್ಟೋ ತನಕ. ಆಮೇಲೆ ಅವ್ರ ಅತ್ತೆ ಅಂದ್ರೆ ಅವ್ರ ಅತ್ತೆ ಹೇಳಿದರು, ಬೇಡ ಬಂದುಬಿಡು ಮನೆಗೆ ಬಂದುಬಿಡು ನೀನು, ಎಲ್ಲರೂ ಬಂದು ಎಲ್ಲರೂ ಮನೆಗೆ ಹೋದ್ರು. ಅವರು
ಮನೆಗೆ ಹೋಗಿ ಏನು ಮಾಡೋಕ್ಕಾಗಂಗಿಲ್ಲಮ್ಮ ಏನು ಮಾಡೋಕ್ಕಂತ ನಮ್ಮ ಅಣ್ಣನಿಗೂ ಭಾಳ ತ್ರಾಸಾಯಿತು. ಭಾಳ ವಿಚಾರ ಮಾಡಿದ್ರು ಏನಂತಾರೆ ಏನಿಲ್ಲ. 700 ಮಂದಿಗೆ ಊಟನೂ ರೆಡಿ ಆಗಾಕುಂತೈತಿ. 700 ಮಂದಿಗೆ ಅಂದರೆ ಮೊದಲಿಂದನೇ ರೆಡಿ ಮಾಡಬೇಕು, ಅವ್ರು ರಾತ್ರಿಲಿಂದನೇ ಶುರು ಮಾಡ್ತಾರೆ. ಆಮೇಲೆ ಅಂದ್ಕೂಡಲೇ ಈಗ ಅದು ಏನು ಮಾಡಬೇಕು ಇಷ್ಟು ಮಂದಿಗೆ. ಆಮೇಲೆ ನಾವು ಡಿಸಿಷನ್ ತೊಗೊಂಡು ಯಾರಿಗೂ ಏನು ಹೇಳಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಡಿಲೇ ಐತಿ ಅಂದರೆ ಊಟ ಮಾಡೋ ತನಕ ಯಾರಿಗೂ ಹೇಳೋದಿಲ್ಲ. ಊಟ ಆಗಲಿ ಎಲ್ಲ ಆಗಲಿ ಆಮೇಲೆ ದಿಢೀರ್ ಒಂದು ಅನೌನ್ಸ್ ಮಾಡಿಬಿಡೋಣ ಅಂಥೇಳಿ ನಾವು ತಿಳ್ಕೊಂಡಿದ್ದು. ಆಮ್ಯಾಗ ಇವರು ಫ್ರೆಂಡ್ಸ್ ಇದ್ದಾರಲ್ಲ, ನೀವೇನು ಚಿಂತೆ ಮಾಡಿಬಿಡ್ರಿ, ನಾವೆಲ್ಲ ಅರೇಂಜ್ ಮಾಡ್ತೀವಿ, ಒಂದು ಆನ್ಲೈನ್ ಇದು ಸ್ಕ್ರೀನ್ ಮಾಡೋಣ, ಅಲ್ಲಿಂದ ರೆಡಿ ಆಗ್ರಿ ನೀವು ಅಂತ ಹೇಳಿದ್ದು ನಾವು. ಮೇಧಾ ಅವರು ಅದಾರಲ್ಲ ನಮ್ಮ ಹಳೆಯರವ್ರು ಎಲ್ಲರೂ ರೆಡಿ ಆಗ್ರಿ, ನೀವು ರೆಡಿಯಾಗಿ ಕೂತ್ಬಿಡ್ರಿ, ಆಮ್ಯಾಗ ಆನ್ಲೈನ್ ಬರ್ರಿ ಅಂತ ಹೇಳಿದ್ದು. ಆಮ್ಯಾಗ ಸ್ಕ್ರೀನ್ ಎಲ್ಲ ತೋರಿಸಿದ್ದು, ಆನ್ಲೈನ್ ಬಂದರು. ಇವ್ರು ಅಂದರೆ ನಾವು ಎಷ್ಟು ಚೆನ್ನಾಗಿ ಇದು ಮಾಡಿದ್ದು, ಎಷ್ಟು ತುಟ್ಟಿದ್ದು ಎಲ್ಲ ಸ್ಟೇಜ್ ಹಾಕಿದ್ದಾರೆ. ನೀವು ಹೀಗೆ ಬಿಡಬೇಡ್ರಿ, ಏನಾದರೂ ಅದ್ರೊಳಗೆ ನೀವು ಕೂಡ್ರಿ, ತಂದೆ ತಾಯಿ ಅದ್ರಿ, ಅವ್ರನ್ನ ಇನ್ಸ್ಟೆಂಟ್ ನೀವು ಕುಂದ್ರಿ, ಆಮೇಲೆ ಎಲ್ಲರೂ ನಿಮಗೆ ಬೆಟ್ಟಾಗಿ ಅವ್ರ ತರಪಿಂದ ನಿಮ್ಗೆ ಆಶೀರ್ವಾದ ಕೊಡ್ತಾರಂತೆ. ಆಮೇಲೆ ಕುಂತರು, ಆಮೇಲೆ ಎಲ್ಲರೂ ಬಂದರು, ಅವರು ತಿಳ್ಕೊಂಡ್ರು. ಏನು ಬರಲಿಲ್ಲ ನಾವು ಒಂದು ಗಂಟೆ, ಇನ್ನೂ 1.5 ತಾಸು ತಡ್ರಿ, 1.5 ತನಕ ಬರ್ತಾರೆ, ಡಿಲೇ ಆಗಿದೆ ಸ್ವಲ್ಪ, ಇನ್ನು ಕೂತಿದ್ದಾರೆ ಇದ್ರೊಳಗೆ, ಫ್ಲೈಟ್ ಒಳಗೆ ಕೂತಿದ್ದಾರೆ, ಬರ್ತಾರೆ ಅಂತ ನಾವು ಎಲ್ಲರಿಗೂ ಹೇಳಿದ್ವು. ನಾವೆಲ್ಲರೂ ನಮ್ಮ ವೈನಿ ಆಗಲಿ, ನಮ್ಮ ಅಣ್ಣ ಆಗಲಿ, ಅಣ್ಣನ ಮಕ್ಕಳಾಗಲಿ ಎಲ್ಲರೂ ಭಾಳ ಸಪೋರ್ಟ್ ಮಾಡಿದರು. ಎಲ್ಲರೂ ಹೇಳಿದ್ರು ಬರ್ತಾರೆ 2 ಗಂಟೆ ಮಟ್ಟಾರ ಬರ್ತಾರಂತೆ. ಅಂದಮೇಲೆ ಆಮೇಲೆ ಒಂದು ಗಂಟೆಗೆ ಸ್ಕ್ರೀನ್ ಒಳಗೆ ಬಂದುಬಿಟ್ರು ಅವರು. ಸ್ಕ್ರೀನು ಬಂದರು, ಇಲ್ಲ ಡಿಲೇ ಆಗಿದೆ, ನಮ್ಮ ಅಣ್ಣನ ಇನ್ನೊಬ್ಬಳು ಮಗ ಅದಾಳಲ್ಲ, ತಂಗಿ ಅದಾಳ, ಅವ್ರಿಗೆ ಅವಳ ಇದು ಅನೌನ್ಸ್ ಮಾಡಿಬಿಟ್ಲು, ಇಲ್ಲಪ್ಪ ಬರೋಕ್ಕಾಗಂಗಿಲ್ಲ, ಹೀಗೆಲ್ಲ ಇದು ಆಗಿದೆ, ಕ್ಷಮಿಸಿ ನಮಗೆ ಇಷ್ಟೆಲ್ಲ ನಾವಾಗಿ ಮಾಡಿ ಎಷ್ಟು ಪ್ರಯತ್ನ ಮಾಡಿದ್ರು ಎಲ್ಲ ಡಿಲೇ ಆಗ್ಯಾವ, ಮತ್ತು ಅದೆಲ್ಲ ಕ್ಲೈಮೇಟ್ ಬರೋಬ್ಬರಿ ಇದ್ದಿದ್ದಿಲ್ಲ. ಅವರು ಹೇಳಿದ್ರಂತೆ, ಇಲ್ಲ ನಮ್ಮ ಒಂದು ಹುಡುಗಿದು ಮದುವೆ ಇತ್ತಂತ, ಅವಳು ಅವಳು ಸುಮ್ಮ ಕೂತಿದ್ದಾಳೆ, ನಿಮ್ಮ ಪ್ರಾಬ್ಲಮ್ ಒಂದು ಸಲುವಾಗಿ ನಾವು ಯಾರಿಗೂ ಖತ್ರ ಒಳಗೆ ಹಾಕೋದಿಲ್ಲ, ಅಂದರೆ ಅವ್ರ ಜೀವ ಮುಖ್ಯ. 200 ಮಂದಿದ್ದು ನಾವು ಅದಕ್ಕೆ ಅಂಥೇಳಿ ಎಷ್ಟು ಎಲ್ಲರೂ ಭಾಳ ಅರ್ಜೆಂಟ್ಲಿಂದನೇ ಬರ್ತಾರಲ್ರಿ. ಫ್ಲೈಟ್ ಅಂದರೆ ಯಾರು ಅರ್ಜೆಂಟ್ ಇದೆ ಅವರೇ ಬರ್ತಾರೆ. ಅಂದಮೇಲೆ ಅವರು ಎಲ್ಲ ಫ್ಲೈಟ್ ಮಾಡಿದ್ದಾರೆ ಅಲ್ಲಿ, ಆದರೂ ಅವರು ಬಿಟ್ಟಿಲ್ಲ, ಯಾಕಂದರೆ ಕ್ಲೈಮೇಟನ್ನು ಭಾಳ ಕೆಟ್ಟಿದೆ, ಮತ್ತು ಮುಂದಿನ ಕಾಣಂಗಿಲ್ಲ ಅಂದಮೇಲೆ ಅವರು ಡಿಲೇ ಮಾಡಿಬಿಡ್ತಾರೆ. ಆದರೆ ನಮ್ಗೆ ಸ್ವಲ್ಪ ತ್ರಾಸ ಆಯಿತು, ನಾವು ಮುಂಜಾನೆ ಮಟ್ಟ ಮಕ್ಕೊಂಡೇ ಇಲ್ಲ. ಆಮೇಲೆಲ್ಲ ರೆಡಿಯಾಗ್ರಿ ನಾವೇ ಅಂದು, ರೆಡಿಯಾಗ್ರಿ ಅದೆಲ್ಲ ಬಿಟ್ಬಿಡ್ರಿ, ಈಗ ಏನು ಪ್ರೋಗ್ರಾಮ್ ಇದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ ಅಂದೆ. ಆಮೇಲೆಲ್ಲ ಕಾನ್ಸಂಟ್ರೇಟ್ ಮಾಡಿದರು, ಎಲ್ಲ ಚೆನ್ನಾಗಿ ಎಲ್ಲರಿಗೂ ನಾವು ಗ್ರ್ಯಾಂಡಾಗಿ ಮಾಡಿದ್ವಿ ಇರಲಿ. ಆಮೇಲೆ ಅನೌನ್ಸೂ ಆಯಿತು, ಊಟ ಮಾಡ್ಕೊಂಡು ಹೋಗ್ರಿ, ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಊಟ ಗೀಟ ಮಾಡಿ ಎಲ್ಲ ಚೆನ್ನಾಗಿ ಮಾಡಿ ಹೋದರು. ಇದಿಷ್ಟು ಮೇಧಾ ಮತ್ತು ಸಂಗಮ್ ಕ್ಷೀರ ಅವರ ಮದುವೆ ಸಾಕಷ್ಟು ರೀತಿಯ ಒಂದು ರೀತಿಯ ಸಂಭ್ರಮದಿಂದ ತಯಾರಿಯನ್ನು ಮಾಡಿದರು. ಎಲ್ಲ ಒಂದು ಕಡೆ ಅವರ ಅನುಪಸ್ಥಿತಿ ಎದ್ದು ಕಾಣ್ತಾ ಇತ್ತು. ತಂದೆ ತಾಯಿಗಳ ಆಸ್ಥಾನದಲ್ಲಿ ಕೂತ್ಕೊಂಡು ಅತ್ಯಂತ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸುಜಲ್ ಕಲ್ಮೇಶ್ ಮಂಡ್ಯಾಳ್, ಸಾಲಾರ್ ನ್ಯೂಸ್, ಬಳಿ.